ತತ್ವನ್ಯಾಸದಲ್ಲಿ ಪರಾಯ ಶಬ್ದಾತ್ಮನೆ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ, ಪರಾಯ ಸ್ಪರ್ಶಾತ್ಮನೆ ಅಪಾಯನಾಯ ನಮಃ, ಪರಾಯ ರೂಪಾತ್ಮನೆ ವ್ಯಾನಾಯ ನಮಃ, ಪರಾಯ ರಸಾತ್ಮನೆ ಉದಾನಾಯ ನಮಃ, ಪರಾಯ ಗಂಧಾತ್ಮನೆ ಸಮಾನಾಯ ನಮಃ ಅಂತ ಈ 5 ಮಂತ್ರಗಳನ್ನು ಹೇಳಿ ಬಲಪಾದದ ಹೆಬ್ಬೆರಳು, ಎರಡನೇ ಬೆರಳು, ಬಲಪಾದದ ಮಧ್ಯಮ ಬೆರಳು, ಬಲಪಾದದ 4ನೇ ಬೆರಳು ಮತ್ತೆ ಬಲಪಾದದ ಕಿರು ಬೆರಳುಗಳಲ್ಲಿ ಭಗವಂತನ ರೂಪಗಳನ್ನ ಅನುಸಂಧಾನಕ್ಕೆ ತಂದುಕೋಬೇಕು. ಇಲ್ಲಿ ಬರುವಂತಹ ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವರು ಯಾರು? ಇದನ್ನ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ವಿವರಿಸ್ತದೆ. ಶಬ್ದಾದ್ಯಾಹ ಪಂಚ ಶಿವಜಾಹ ಶಬ್ದನಾತ್ ಸ್ಪರ್ಶನಾದಪಿ ರೂಪನಾತ್ ರಸನಾಚ್ಚೈವ ಗಂಧನಾಚ್ಚ ತಥಾವಿಧಃ ಅಂತ. ಶಬ್ದ ಮೊದಲಾದ 5 ತನ್ಮಾತ್ರಗಳೇನಿವೆ ಅವುಗಳಿಗೆ ನಿಯಾಮಕರಾದವರು, ಪ್ರವರ್ತಕರಾದವರು, ಅಭಿಮಾನಿಗಳಾದವರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಈ 5 ಜನ ಶಿವನ ಪುತ್ರರು. ಇದೊಂದು ವಿಶಿಷ್ಟವಾದ ಸಂಗತಿ. ನಮಗೆ ಶಿವನ ಬಗ್ಗೆ ಗೊತ್ತಿರುವ ಶಿವಪಾರ್ವತಿಯರಿಂದ ಹುಟ್ಟಿದವರು ಗಣಪತಿ ಮತ್ತೆ ಸ್ಕಂದ, ಇಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಅದಲ್ಲದೆ ಈ 5 ಜನ ಕೂಡ ಇದ್ದಾರೆ. ಮೊದಲನೇದಕ್ಕೆ ಬೃಹಸ್ಪತಿಯು ಕೂಡ ಇದ್ದಾನೆ. ಅದಕ್ಕಾಗಿ ಪರಾಯ ಶಬ್ದಾತ್ಮನೆ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ ಅಂತ ಹೇಳಿದ್ವಿ. ಆ ಬೃಹಸ್ಪತಿಯನ್ನ ಮತ್ತೆ ಪ್ರಾಣನನ್ನ ಈ ಇಬ್ಬರನ್ನು ಕೂಡ ಆ ಬಲಪಾದದ ಹೆಬ್ಬೆರಳಿನಲ್ಲಿ ನಾವು ಚಿಂತಿಸಬೇಕು. ಮುಂದೆ ಅಪಾನ, ಸ್ಪರ್ಶಕ್ಕೆ ಅಪಾನ, ರೂಪಕ್ಕೆ ವ್ಯಾನ, ರಸಕ್ಕೆ ಉದಾನ, ಗಂಧಕ್ಕೆ ಸಮಾನ. ಹೀಗೆ ಬೃಹಸ್ಪತಿ ಒಬ್ಬರನ್ನು ಬಿಟ್ಟರೆ ಉಳಿದು 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಶಿವನ ಮಕ್ಕಳಿದ್ದಾರೆ. ಶಿವನ ಮಕ್ಕಳು ಅಲ್ಲದೇನೆ ಬೇರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೂ ಇದ್ದಾರೆ. ಅವರನ್ನ ನಾವಿಲ್ಲಿ ಗ್ರಹಿಸಬಾರದು. ಶಿವನ ಮಕ್ಕಳಾದವರನ್ನು ಗ್ರಹಿಸಬೇಕು ಅಂತ ಸ್ಪಷ್ಟಪಡಿಸಲಿಕ್ಕಾಗಿಯೇ ಗೀತಾ ತಾತ್ಪರ್ಯ ಶಿವಜಾಹ ಶಬ್ದಾದ್ಯಾಹ ಪಂಚ ಶಿವಜಾಹ ಅಂತ ವರ್ಣಿಸಿದೆ. ಅವರನ್ನ ಶಬ್ದ ಅಂತಾನೆ ಯಾಕೆ ಹೇಳ್ತಾರೆ? ಮತ್ತೆ ಭಗವಂತನು ಕೂಡ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಶಬ್ದದಿಂದ ವಾಚ್ಯನಾಗ್ತಾನೆ. ಹೀಗೆಲ್ಲ ಭಗವಂತನು ವಾಚ್ಯನಾಗಲಿಕ್ಕೆ ಏನ್ ಕಾರಣ? ಶಬ್ದನಾಥ್ ಶಬ್ದವತಿ ಇತಿ ಶಬ್ದ, ಶಬ್ದವನ್ನ ನಮ್ಮ ಕಡೆಗೆ ತಿಳಿಸಿಕೊಡ್ತಾನೆ, ನಮಗೆ ತಿಳಿಸ್ತಾನೆ ಅಂತ ಅರ್ಥ. ಸ್ಪೃಶತಿ ಅಂದ್ರೆ ಮುಟ್ಟುತ್ತಾನೆ, ಸ್ಪರ್ಶಯತಿ ಅಂದ್ರೆ ಮುಟ್ಟಿಸುತ್ತಾನೆ. ಶಬ್ದನಾಥ್ ಶಬ್ದ ಕೇಳಿಸುವುದರಿಂದ, ಶಬ್ದವನ್ನು ನಮ್ಮ ಕೈಗೆ ನಮ್ಮ ಬಳಿಗೆ ತರುವುದರಿಂದ. ಸ್ಪರ್ಶನಾಥ್ ಸ್ಪರ್ಶವನ್ನ ನಮಗೆ ತಿಳಿಸುವುದರಿಂದ. ರೂಪನಾಥ್ ರೂಪವನ್ನ ನಮಗೆ ತಿಳಿಸುವುದರಿಂದ. ರಸನಾಥ್ ರಸವನ್ನ ನಮಗೆ ತಿಳಿಸುವುದರಿಂದ. ರಸಯತೀತಿ ರಸನಃ, ರೂಪಯತೀತಿ ರೂಪಣಃ. ಹೀಗೆ ರೂಪಯತೀತಿ ರೂಪಃ, ರಸಯತೀತಿ ರಸಃ, ಸ್ಪರ್ಶಯತೀತಿ ಸ್ಪರ್ಶಃ. ಹಾಗೆ ಗಂಧನಾಥ್ ಘ್ರಾಟಯತೀತಿ ಗಂಧ, ಗಂಧದ ಜ್ಞಾನವನ್ನು ಬರೆಸುವಂಥವನು ಆ ಕೊನೆಯವನಾದಂತಹ ಸಮಾನ ಎಂಬ ವಾಯು ಅಂತ ನಾವು ತಿಳಿದುಕೊಳ್ಬೇಕು. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವುದನ್ನ ಹೇಳುವಾಗ ಇವರೆಲ್ಲರೂ ಕೂಡ ರುದ್ರನ ಪುತ್ರರು. ಆ ರುದ್ರ ಪುತ್ರರಾದವರು ಈ ಶಬ್ದಾದಿ 5ಕ್ಕೆ ಅಭಿಮಾನಿಗಳು, ಬೇರೆಯವರನ್ನು ತಗೊಳ್ಬಾರ್ದು ಅಂತ ನಾನು ಹೇಳಿದೆ. ಅದು ವಾಸ್ತವಿಕವಾಗಿ ನಾನು ಅನವಧಾನದಿಂದ ತಪ್ಪಾಗಿ ಹೇಳಿದೆ. ತಂತ್ರಸಾರದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ ಸಂಗತಿಗೆ ವಿರುದ್ಧವಾಗಿದೆ. ರುದ್ರನ ಮಕ್ಕಳು ಅಲ್ಲ ಅಂತಲ್ಲ, ಪ್ರಧಾನವಾಯುವಿನ ಮಕ್ಕಳನ್ನು ಕೂಡ ಅಲ್ಲಿ ತಗೊಳ್ಬೇಕು ಅಂತ ವರ್ಣಿಸ್ತಾರೆ. ಇಂದ್ರಿಯಾಖ್ಯಾಹ ಶಬ್ದನಾಮ ಬೃಹಸ್ಪತಿ ಉದಾಹೃತಃ, ಅನ್ಯೇತು ಸೂನವೋ ವಾಯೋ ರುದ್ರಸ್ಯಾಪಿ ಪ್ರಕೀರ್ತಿತಾಃ. ಇಂದ್ರಿಯದ ಈ ಬೃಹಸ್ಪತಿ ಉದಾಹೃತಃ, ಈ ಶಬ್ದನಾಮ ಶಬ್ದ ಮೊದಲಾದವುಗಳಿಗೆ ಈ ಬೃಹಸ್ಪತಿ ಮತ್ತು
ಅನ್ಯೇ ಅಂದ್ರೆ ರೂಪ, ರಸ, ಗಂಧ, ಶಬ್ದ ಇವುಗಳಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಏನು ಅಭಿಮಾನಿಗಳಾಗಿದ್ದಾರೆ ಅವರು ಪ್ರಧಾನ ವಾಯುವಿನ ಮುಖ್ಯ ಪ್ರಾಣನ ಮಕ್ಕಳಾದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಮತ್ತು ರುದ್ರನ ಮಕ್ಕಳಾದಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಅಂತ ಹೀಗೆ ಎರಡನ್ನೂ ತಗೊಳ್ಬೇಕು. ಇದು ತಂತ್ರಸಾರದ 3ನೇ ಅಧ್ಯಾಯದಲ್ಲಿ 134ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಕೂಡ 3ನೇ ಸ್ಕಂದದ 7ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ನಿರ್ಭಿನ್ನಾನ್ಯತ ಚರ್ಮಾಣಿ ಲೋಕಪಾಲೋ ನಿಲೋ ಭವಿಷ್ಯತ್ ಪ್ರಾಣೇನ ಅಂಶೇನ ಸಂಸ್ಪರ್ಶಂ ಏನಾಸೌ ಪ್ರತಿಪದ್ಯತೆ ಅಂತ ಶ್ಲೋಕ, ಭಾಗವತ ಶ್ಲೋಕ. ಅದರ ಅರ್ಥವನ್ನು ವಿವರಿಸುವಂತ ತತ್ವನಿರ್ಣಯ ಅನ್ನೋ ಗ್ರಂಥದ ಒಂದು ಶ್ಲೋಕ. ಈ ಪ್ರಧಾನ ವಾಯು ಅಂತ ಏನಿದ್ದಾನಲ್ಲ ಮುಖ್ಯ ಪ್ರಾಣ, ಅವನೇ ಮೊದಲು ಹುಟ್ಟಿದವನು. ಪ್ರಾಣ ಪ್ರಥಮಜೋ ಯಸ್ತು ಪ್ರಧಾನೋ ವಾಯುಲೀರಿತಃ. ಆ ಪ್ರಾಣನಿಗೆ, ಮುಖ್ಯ ಪ್ರಾಣನಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳಿವೆ. ಮತ್ತೆ ಅವನ ಮಕ್ಕಳು ಕೂಡ ತ್ವಗಾಧ್ಯಾತ್ಮಾಹ, ತ್ವಗಿಂದ್ರಿಯ ಸ್ಪರ್ಶ ಇತ್ಯಾದಿಗಳಿಗೆ ಅವರು ಅಭಿಮಾನಿಗಳಾಗಿದ್ದಾರೆ. ತ್ವಗಿಂದ್ರಿಯದ ಸ್ಪರ್ಶ, ಚಕ್ಷುರಿಂದ್ರಿಯದ ರೂಪ, ಘ್ರಾಣೇಂದ್ರಿಯದ ಗಂಧ, ಶ್ರೋತ್ರೇಂದ್ರಿಯದ ಶಬ್ದ ಮತ್ತೆ ರಸನೇಂದ್ರಿಯದ ರಸ, ಹೀಗೆ ಅದಕ್ಕೆ ಅಭಿಮಾನಿಗಳಾದಂತಹ ಅವನ ಮಕ್ಕಳು ಇದ್ದಾರೆ. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನರು ಅಂದ್ರೆ ಪ್ರಧಾನ ವಾಯುವಿನ 5 ರೂಪಗಳು ಮತ್ತೆ ಅವನ ಮಕ್ಕಳಾದಂತಹ 5 ಜನರ ಒಂದು ಗುಂಪು ಕೂಡ. ಹೀಗೆ ದ್ವಿಧಾಭೂತಂ ಉದಾಹೃತಂ ಅಂತ ತತ್ವನಿರ್ಣಯದಲ್ಲಿ ಅದನ್ನ ಹೇಳಿದ್ದಾರೆ. ತತ್ವನಿರ್ಣಯ ಅನ್ನೋ ಗ್ರಂಥ ಭಾಗವತ ತಾತ್ಪರ್ಯದಲ್ಲಿ 3, 7, 16. ಅವರು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಹೆಸರಿನವರು ಕೇವಲ ಇಬ್ಬರಲ್ಲ, ವಾಸ್ತವಿಕವಾಗಿ ರುದ್ರನ ಮಕ್ಕಳು ಕೂಡ ಇದ್ದಾರೆ. ಅದರಿಂದ 3 ರೀತಿಯಾಗಿದ್ದಾರೆ ಅಂತ ಅದನ್ನ ತಿಳಿಯಬೇಕು. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುವ 5 ರೂಪಗಳು ಮುಖ್ಯ ಪ್ರಾಣನ ರೂಪಗಳು ಮೊದಲನೆಯವು. ಮತ್ತೆ ಮುಖ್ಯ ಪ್ರಾಣನ ಪುತ್ರರಾದಂತಹ 5. ಅದಲ್ಲದೆ ಈ ರುದ್ರನ ಪುತ್ರರಾದಂತಹ 5 ಮತ್ತೆ ಇದ್ದಾರೆ. ಇವು ಪ್ರಾಣಾದಿ ಪಂಚಕಗಳು ಒಟ್ಟು 3 ರೀತಿಯಾಗಿವೆ ಅಂತ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಹೀಗೆ ಈ 5 ಜನ ಮುಖ್ಯ ಪ್ರಾಣನ ಪುತ್ರರು ಮತ್ತೆ ರುದ್ರನ ಪುತ್ರರು ಶಬ್ದಾದಿಗಳ ಜ್ಞಾನಕ್ಕೆ ಕಾರಣರಾಗಿದ್ದಾರೆ, ಅದಕ್ಕೆ ಅಭಿಮಾನಿಗಳಾಗಿದ್ದಾರಲ್ಲ. ಮತ್ತೂ ಒಂದು ವಿಷಯ, ಶಬ್ದಾದಿಗಳ ಜ್ಞಾನಕ್ಕೆ ಕಾರಣರಾದವಳು ಉಮಾ ಬುದ್ಧಿರಿತಿ ಜ್ಞೇಯ ಶಬ್ದಾದಿ ಜ್ಞಾನದ ಯತಃ. ಉಮಾದೇವಿಯನ್ನ ಬುದ್ಧಿ ಅಂತ ಹೇಳ್ತಾರೆ. ಅಹಂಕಾರ ರುದ್ರ, ಬುದ್ಧಿ ಪಾರ್ವತಿ. ಯಾಕೆಂದ್ರೆ ಅವಳು ಶಬ್ದಾದಿಗಳ ಜ್ಞಾನವನ್ನು ಕೊಡುವವಳು ಅಂತ. ಅವಳನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಜ್ಞಾನದಾಯಿನಿ ಅಂತ ನಾವು ಅನುಸಂಧಾನ ತಂದ್ಕೋಬೇಕು. ಅದು ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲೇ ಕಾಣುತ್ತದೆ. ಉಮಾ ಬುದ್ಧಿರಿತಿ ಜ್ಞೇಯ ಶಬ್ದಾದಿ ಜ್ಞಾನದಾಯತಃ ಅಂತ ಹೇಳಿ ಗೀತಾ ತಾತ್ಪರ್ಯಕ್ಕನುಸಾರವಾಗಿ ಪಾರ್ವತಿ ದೇವಿ ಶಬ್ದಾದಿ 5 ವಿಷಯಗಳ ಜ್ಞಾನಕ್ಕೆ ಕಾರಣಗಳು ಅಂತ ಹೇಳಿದ್ವಲ್ಲ, ಅದರ ಜೊತೆಗೆ ಸುಪರ್ಣಿ ಮತ್ತೆ ವಾರುಣಿ ಅಥವಾ ಸೌಪರ್ಣಿ ಮತ್ತೆ ವಾರುಣಿಯರು ಕೂಡ ಆ ಶಬ್ದಾದಿಗಳ ಜ್ಞಾನಕ್ಕೆ ಕಾರಣರಾಗ್ತಾರೆ. ಇದನ್ನ ಕಾಠಕೋಪನಿಷತ್ತಿನ ಭಾಷ್ಯದ ಕೆಲವು ಟಿಪ್ಪಣಿಗಳಿಗನುಸಾರವಾಗಿ ತಿಳಿಯಬಹುದು. ಇಂದ್ರಿಯೇಭ್ಯ ಪರಾಶರ್ಥ ಅರ್ಥೇಭ್ಯಶ್ಚ ಪರಮ್ಮನಃ ಅಂತ ಕಾಠಕೋಪನಿಷತ್ನಲ್ಲಿ ಸಾಕಾಷ್ಠ ಸಾ ಪರಾಗತಿ ಅಂತ ಆ ಎಲ್ಲ ದೇವತೆಗಳ ತಾರತಮ್ಯವೊಂದನ್ನು ವರ್ಣನೆ ಮಾಡ್ತಾರಲ್ಲ, ಇದು ಕಾಠಕೋಪನಿಷತ್ನಲ್ಲಿ 1, 3 ಅದರಲ್ಲಿ 10 ಮತ್ತು 11ನೇ ಮಂತ್ರ 1, 3, 10 ಮತ್ತು 11. ಆ ಪ್ರಸಂಗದಲ್ಲಿ ಉಮೇತಿ ಚ ಅರ್ಥಮಾನಿನ್ಯ ತಿಸ್ರಃ ದ್ವಿದ್ವೇಕ ದೇವತಾ ಅಂತ ವರ್ಣನೆ ಮಾಡಿದ್ದಾರೆ.
ಈ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು. ಇಂದ್ರಿಯಾಭಿಮಾನಿ ದೇವತೆಗಳನ್ನ ಯಮ, ದಕ್ಷ ಇವ್ರನ್ನೆಲ್ಲ ಸೋಮ, ಚಂದ್ರ, ಕುಬೇರ, ಮತ್ತೆ ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರನ ಮಕ್ಕಳು ಯಮ, ದಕ್ಷ ಇವರೆಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳು. ಇಂದ್ರಿಯೇಶಾಹ ಸುಪರ್ಣಿ ವಾರುಣಿ ತಥಾ. ಸುಪರ್ಣಿ ಅಂತಲೂ ಹೇಳ್ಬೋದು, ಸೌಪರ್ಣಿ ಅಂತಲೂ ಹೇಳ್ಬೋದು. ಹಾಗೆ ವಾರುಣಿ, ಉಮಾ ಇವರಿಬ್ಬರು ಅರ್ಥಮಾನಿನ್ಯ, ಅರ್ಥದ ಅಭಿಮಾನಿ ದೇವತೆಗಳು ಇವರು. ಅವ್ರನ್ನ ಅರ್ಥದ ಅಭಿಮಾನಿ ದೇವತೆಗಳು ಅಂತ ಹೇಳುವಾಗ ಒಟ್ಟು 10 ಅರ್ಥಗಳಿವೆ. ನಾವೀಗಿಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಜ್ಞಾನೇಂದ್ರಿಯ 5 ಅರ್ಥಗಳನ್ನು ಮಾತ್ರ ನೋಡಿದ್ವಿ. ವಸ್ತುತಃ ಕರ್ಮೇಂದ್ರಿಯದ 5 ಅರ್ಥಗಳು ಇವೆ. ವಾಕಿನಿಂದ ಮಾತು, ಪ್ರಾಣಿಯಿಂದ ಕೆಲಸ, ಪಾದದಿಂದ ಹೋಗುವಿಕೆ, ವಾಯುವಿನಿಂದ ವಿಸರ್ಜನೆ, ಉಪಸ್ಥದಿಂದ ವಿಸರ್ಜನೆ ಮತ್ತು ದಾಂಪತ್ಯ ಸುಖ ಹೀಗೆಲ್ಲ ಇದೆಯಲ್ಲ, ಅವು ಕೂಡ 5 ಜ್ಞಾನೇಂದ್ರಿಯದ ಅರ್ಥಗಳು, 5 ಕರ್ಮೇಂದ್ರಿಯದ ಅರ್ಥಗಳನ್ನ ವರ್ಣನೆ ಮಾಡ್ತಾರೆ. ಹಾಗಾಗಿ ಕಾಠಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ತಿಸ್ರಃ ದ್ವಿದ್ವೇಕ ದೇವತಾ ಅಂತ ಅದನ್ನು ಸುಮ್ಮನೆ ಸೂಚನೆ ಮಾಡಿದ್ದಾರೆ ಅಷ್ಟೇ. ವಸ್ತುತಃ ಯಾರು ಯಾವುದಕ್ಕೆ ಅಭಿಮಾನಿಗಳು ಅಂತ ಅವರು ಸ್ಪಷ್ಟವಾಗಿ ಹೇಳಲಿಲ್ಲ. ಅಲ್ಲಿ ವಾಮನ ಪಂಡಿತರ ಟೀಕಾದಲ್ಲಿ ಇದಮುಕ್ತಂ ಭವತಿ ಅಂತ ಅದನ್ನ ವಿವರಿಸ್ತಾರೆ. ಶಬ್ದ ಮತ್ತು ಸ್ಪರ್ಶಗಳಿಗೆ ಸುಪರ್ಣಿ ಗರುಡನ ಪತ್ನಿ ನಿಯಾಮಕಳಾಗಿದ್ದಾಳೆ. ರೂಪರಸಗಳಿಗೆ ವಾರುಣಿ ನಿಯಾಮಕಳಾಗಿದ್ದಾಳೆ, ಶೇಷನ ಪತ್ನಿ. ಮತ್ತೆ ಗಂಧದ ಜ್ಞಾನಕ್ಕೆ ಉಮಾದೇವಿ, ಗಂಧಸಿ ಉಮಾ ಇತಿ ಜ್ಞಾನೇಂದ್ರಿಯ ವಿಷಯಾಣ, ಜ್ಞಾನೇಂದ್ರಿಯದ ವಿಷಯಗಳ ಕುರಿತಾಗಿ ಹೀಗೆ ವರ್ಣನೆ ಇದೆ. ಕರ್ಮೇಂದ್ರಿಯದ ವಿಷಯದಲ್ಲಿಯೂ ಕೂಡ ಹೀಗೆ ವರ್ಣನೆ ಆಗ್ತದೆ. ಅಭಿಜಲ್ಪ ಮತ್ತು ಶಿಲ್ಪಕ್ಕೆ, ಅಭಿಜಲ್ಪ ಅಂದ್ರೆ ಮಾತನಾಡುವುದು, ಶಿಲ್ಪ ಅಂದ್ರೆ ಕೈಯಿಂದ ಮಾಡಬೇಕಾದಂತಹ ಸೂಕ್ಷ್ಮವಾದ ಕೆಲಸಗಳು, ಬಾಯಿಯಿಂದ ಆಡುವ ಮಾತು ಮತ್ತೆ ಕೈಯಿಂದ ಮಾಡುವ ಶಿಲ್ಪ, ಇವೆರಡಕ್ಕೂ ಕೂಡ ಗರುಡ ಪತ್ನಿ ಸುಪರ್ಣಿ. ಗತಿ ವಿಸರ್ಗವೋಹ, ಗತಿ ಅಂದ್ರೆ ಹೋಗುವಿಕೆ, ವಿಸರ್ಗ ಅಂದ್ರೆ ಮಲ ವಿಸರ್ಜನೆ, ಇವೆರಡಕ್ಕೂ ಕೂಡ ಶೇಷ ಪತ್ನಿ ವಾರುಣೆ. ಮತ್ತೆ ಉಪಸ್ಥ ಇಂದ್ರಿಯದಿಂದ, ಗತಿ ಎನ್ನುವುದು ನಾವು ಹಿಂದೆ ಆ ವಾರುಣಿಯನ್ನೇ ನೋಡಿದ್ವಲ್ಲ, ಪಾದದಿಂದ ಆಗುವ ಗಮನ, ಮತ್ತೆ ವಾಯು ಇಂದ್ರಿಯದಿಂದ ಗುದದಿಂದ ಆಗುವಂತಹ ವಿಸರ್ಗ, ಇವೆರಡಕ್ಕೂ ಕೂಡ ವಾರುಣಿ ನಿಯಾಮಕಳಾಗ್ತಾಳೆ. ಉಪಸ್ಥೇಂದ್ರಿಯದಿಂದ ಆಗ್ತಕ್ಕಂಥ ಭೋಗ ಏನಿದೆಯಲ್ಲ, ಸ್ತ್ರೀ ಪುರುಷ ಭೋಗ, ಅದಕ್ಕೆ ಉಮಾದೇವಿ ಅಭಿಮಾನಿ ಆಗ್ತಾಳೆ ಅಂತ ಅದರ ತಾತ್ಪರ್ಯ. ಹೀಗೆ ಈ 3 ದೇವತೆಗಳು ಸುಪರ್ಣಿ, ವಾರುಣಿ ಮತ್ತು ಪಾರ್ವತಿಯರು ಆ 10 ಅರ್ಥಗಳ ಪೈಕಿ ಸುಪರ್ಣಿ 4ಕ್ಕೆ ಮತ್ತೆ ವಾರುಣಿ 4ಕ್ಕೆ 8 ಆಯ್ತು. ಇನ್ನು 2ಕ್ಕೆ ಶಿವನ ಪತ್ನಿಯಾದಂತಹ ಪಾರ್ವತಿ ಅಂತ ಹೇಳಿ ತಿಳ್ಕೊಳ್ಬೇಕು. ನೇರವಾಗಿ ಆಚಾರ್ಯರ ಭಾಷ್ಯದಲ್ಲಿ ಯಾರು ಯಾವುದಕ್ಕೆ ಅಂತ ಬಂದಿಲ್ಲ. ತಿಸ್ರಃ ದ್ವಿದ್ವೇಕ ದೇವತಾ, ಅವರು ಆ ಎಲ್ಲ ದೇವತೆಗಳು ದ್ವಯೋಃ ಅರ್ಥಯುಗ್ಮಯೋಃ ಏಕಾರ್ಥಸ್ಯ ಚ ಇತಿ ಪಂಚಾರ್ಥಾನಾಂ ದ್ವಿರ್ಭಾವೇನ ದಶ ಅರ್ಥಾನಾಂ ತಿಸ್ರಃ ದೇವತಾಃ. 5 ಜ್ಞಾನೇಂದ್ರಿಯದ ವಿಷಯ, 5 ಕರ್ಮೇಂದ್ರಿಯದ ವಿಷಯ ಇದೆ. 5 ಜ್ಞಾನೇಂದ್ರಿಯ ವಿಷಯಗಳಲ್ಲಿ ದ್ವಯೋಃ ಅರ್ಥಯುಗ್ಮಯೋಃ 2 ಮತ್ತೆ 4, 2ಕ್ಕೆ ಸುಪರ್ಣಿ, ಮತ್ತೆ 2ಕ್ಕೆ ವಾರುಣಿ, ಮತ್ತೊಂದಕ್ಕೆ ಪಾರ್ವತಿ ಅಭಿಮಾನಿ ಆಗ್ತಾಳೆ. ಹಾಗೆ ಇದು ಜ್ಞಾನೇಂದ್ರಿಯಕ್ಕೆ ಒಂದಾದರೆ ಕರ್ಮೇಂದ್ರಿಯಕ್ಕೂ 5 ಇವೆ. ಅಲ್ಲಿಯೂ ಕೂಡ 2ಕ್ಕೆ ಸುಪರ್ಣಿ, ಮತ್ತೆ 2ಕ್ಕೆ ವಾರುಣಿ, ಮತ್ತೊಂದಕ್ಕೆ ಪಾರ್ವತಿ ಅಭಿಮಾನಿ ಆಗ್ತಾಳೆ. ಹೀಗೆ ದ್ವಿ ಏಕ ಅಂದ್ರೆ 5 ಆಯ್ತು. ಅದನ್ನ ದುಪ್ಪಟ್ಟಾಗಿ ಇಟ್ಕೊಂಡ್ರೆ 10 ಆಯ್ತು. 2 ಪ್ಲಸ್ 2 ಪ್ಲಸ್ 1 ಇದು 5 ಆಯ್ತು. ಅಂತ 5 ದುಪ್ಪಟ್ಟಾಗಿ ಇಟ್ಕೊಂಡ್ರೆ 10 ಅರ್ಥಗಳಾಗ್ತವೆ. 10 ಅರ್ಥಗಳಿಗೆ ಈ 10 ಜನ, ಈ 3 ಜನ ದೇವತೆಗಳು ಅಭಿಮಾನಿಯರಾಗ್ತಾರೆ. ಒಟ್ಟಾರೆ ಸುಪರ್ಣಿ 4ಕ್ಕೆ, ವಾರುಣಿ 4ಕ್ಕೆ, ಮತ್ತೆ
ಪಾರ್ವತಿ ಎರಡಕ್ಕೆ ನಿಯಾಮಕಳಾಗ್ತಾಳೆ ಅಂತ ಅದರ ತಾತ್ಪರ್ಯ. ಅದು ಯಾಕೆ ಹಾಗೆ ಅಂದ್ರೆ ವಾದಿರಾಜ ಸ್ವಾಮಿಗಳು ಅಲ್ಲೊಂದು ವ್ಯತ್ಯಾಸವನ್ನು ಹೇಳ್ತಾರೆ. ವ್ಯತ್ಯಾಸ ಅಲ್ಲ, ವ್ಯತ್ಯಾಸಕ್ಕೆ ಕಾರಣವನ್ನು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ. ಸುಪರ್ಣಿವಾರುಣ್ಯೋಹ ಪ್ರಾಪ್ತ ನಿಜ ಪದತ್ವಾತ್ ದ್ವಯೋಹ ದೇವತಾತ್ವ. ಗರುಡ ಪತ್ನಿ ಮತ್ತು ಶೇಷಪತ್ನಿಯರಿಬ್ಬರು ಕೂಡ ತಮ್ಮ ಪದವಿಯನ್ನು ಈಗಾಗಲೇ ಹೊಂದಿರುವುದರಿಂದ ಅವರು ಒಟ್ಟಾರೆ ದ್ವಯೋಹ ನಾಲ್ಕಕ್ಕೆ ಅಭಿಮಾನಿಗಳಾಗ್ತಾರೆ. ಉಮಾಯಾಸ್ತು ಅಪ್ರಾಪ್ತ ನಿಜ ಪದತ್ವಾತ್, ತನ್ನ ಪದವಿಗಳು ಇನ್ನೂ ಬಂದವಳು ಆದ್ದರಿಂದ ಅವಳು ಕೇವಲ ಎರಡಕ್ಕೆ, ಒಂದು ಕರ್ಮೇಂದ್ರಿಯದ ವಿಷಯ, ಒಂದು ಜ್ಞಾನೇಂದ್ರಿಯದ ವಿಷಯ, ಅಷ್ಟಕ್ಕೆ ಮಾತ್ರ ಅವಳು ಅಭಿಮಾನಿ ಆಗ್ತಾಳೆ ಅಂತ ಈ ಒಂದು ವ್ಯತ್ಯಾಸವನ್ನ ವಾದಿರಾಜ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಆದ್ರಿಂದ ಈ ಗೀತಾ ತಾತ್ಪರ್ಯ 13ನೇ ಅಧ್ಯಾಯ ಮತ್ತೆ ಕಾತಕೋಪನಿಷತ್ತಿನ ಈ ಭಾಗ ಇವೆರಡನ್ನು ಹೊಂದಿಸಿಕೊಂಡು ಆ ಮೂವರು ದೇವತೆಗಳು ಶಬ್ದಾದಿಗಳ ಜ್ಞಾನಕ್ಕೆ ಕಾರಣರು ಅಂತ ನಾವು ತಿಳ್ಕೊಳ್ಬೇಕು. ಕೇವಲ ಗೀತಾ ತಾತ್ಪರ್ಯ ನೋಡಿದ್ರೆ ಶಬ್ದಾದಿ ಜ್ಞಾನದ ಉಮಾ ಅಂತ ಇಷ್ಟೇ ಬಂದಿದೆ. ಬುದ್ಧಿಗೆ ಅಭಿಮಾನಿನಿ ಆದ್ದರಿಂದ ಎಲ್ಲದರ ಜ್ಞಾನಕ್ಕೂ ಕೂಡ ಅನುಗ್ರಹ ಬೇಕು. ಆದರೂ ನಿರ್ದಿಷ್ಟವಾಗಿ ಶಬ್ದಕ್ಕೆ ಮತ್ತೆ ಭೋಗಕ್ಕೆ ಪಾರ್ವತಿ ದೇವಿ ಅಭಿಮಾನಿನಿಯರಾಗಿದ್ದಾಳೆ, ಉಳಿದವರು ಉಳಿದ ಸಂಗತಿಗಳಿಗೆ ಅಭಿಮಾನಿಯರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಶಬ್ದಾದಿ ಪಂಚಕಗಳ ವಿವರ ಎಂಬುದು ಸಮಾಪ್ತಿಯನ್ನು ಕಂಡಿದೆ.